ವೆಲ್ಕಮ್ ಮೈ ಡಿಯರ್ ನಿತ್ಯ. ಸ್ವಾಗತ ಸುಸ್ವಾಗತ. ಯಾಕೆ ನಮ್ಮನ್ನ ಅರ್ಜೆಂಟಾಗಿ ಬರೋಕ್ ಹೇಳಿದ್ರಿ? ನಿನ್ನ ನೋಡ್ಬೇಕು ಅಂತ. ಯಾವ ಮಾಯದ ರೋಗ ಬಂದಿದೆ ಅಂತ ನನ್ನ ನೋಡ್ಬೇಕು? ಮಾಯದ ರೋಗ ಅಲ್ಲ, ಜ್ವರ ಬಂದಿದೆ. ಕಲ್ಲಿನ ಹಾಗಿದ್ದೀರಾ, ಜ್ವರ ಬಂದಿದೆ ಅಂತೀರಲ್ಲ? ಸುಮ್ನೆ ಕಣ್ಣಲ್ಲಿ ನೋಡಿದ್ರೆ ಏನ್ ಗೊತ್ತಾಗುತ್ತೆ? ನನ್ನನ್ನು ಮುಟ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡು. ಮುಟ್ಟಿದ್ರೆ ಕೈ ಹಿಡಿ ಅಂತಾರೆ, ಕೈ ಹಿಡಿದ್ರೆ ಮುತ್ತು ಅಂತಾರೆ. ಕೈ ಹಿಡ್ಕೊಂಡು ನೋಡಿದ್ರೆ ಅಲ್ವಾ ಗೊತ್ತಾಗೋದು ಜ್ವರ ಇದೆಯೋ ಇಲ್ವೋ ಅಂತ. ಹ್ಮ್ ಅಯ್ಯೋ, ಮೈಯ ಕೇಕ್ ಸುಡ್ತಿದೆ. ಫೋನಲ್ಲಿ ಹೇಳಿದ್ರೆ ನಂಬ್ಲಿಲ್ವಲ್ಲ, ಈಗ್ಲಾದ್ರೂ ನಂಬ್ತೀಯಾ? ನಂಬಲ್ಲ. ಯಾಕೆ? ಇದ್ಕಿದ ಹಾಗೆ ಇಷ್ಟು ಜ್ವರ ಹೇಗ್ ಬರುತ್ತೆ? ನಿನ್ ಜೊತೆ ಕಾಡಲ್ಲಿ ತಿರುಗಿ ಸುಸ್ತಾದೆ, ನಿನ್ಗೋಸ್ಕರ ನೀರಲ್ಲಿ ಬಿದ್ದು ನಿನ್ನ ಕಾಪಾಡ್ದೆ, ಅದಕ್ಕೆ ಜ್ವರ ಬಂದಿದೆ ಅನ್ಸುತ್ತೆ. ನಿಮ್ ಜೊತೆಗೆ ನಾನು ಕಾಡಲ್ಲಿ ತಿರ್ಗಿದ್ದೆ, ನೀರಲ್ಲಿ ಮುಳುಗಿದ್ದೆ, ಮತ್ತೆ ನನಗೆ ಬರ್ಲಿಲ್ಲ. ಅದೇ ನನಗೂ ಡೌಟ್ ಆಗ್ತಿದೆ. ನನಗ್ ಬಂದಿರೋ ಜ್ವರ ನಿನಗ್ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಇಲ್ವೇನೋ? ಪ್ರೀತಿ ಏನು? ಈಗ ನನಗ್ ಬಂದಿರೋದು ಪ್ರೀತಿ ಜ್ವರ, ಲವ್ ಫೀವರ್. ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಎಲ್ಲ ಗೊತ್ತು. ಈ ಪ್ರೀತಿ ಜ್ವರ ಯಾವುದು? ಸೊಳ್ಳೆ ಕಚ್ಚಿದ್ರೆ ಆ ಜ್ವರ ಬರುತ್ತೆ, ಪ್ರೀತಿ ಹುಟ್ಟಿದ್ರೆ ಈ ಜ್ವರ ಬರುತ್ತೆ. ಅರ್ಥ ಆಗ್ಲಿಲ್ವಾ? ಈರುಳ್ಳಿ ಮಹಿಮೆ ಅಂದ್ರೆ ಈರುಳ್ಳಿಯಿಂದ ಜ್ವರ ತಂದ್ಕೊಂಡ್ರಾ? ನೀನ್ ಕೊಟ್ಟಿದ ಐಡಿಯಾ ನಿತ್ಯ. ನಾನ್ ಏನ್ ಹೇಳಿದ್ರು ಮಾಡಿ ಮನೆಯವ್ರನ್ನೆಲ್ಲ ಮೋಸ ಮಾಡ್ತೀರಾ? ಎಸ್, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಿತ್ಯ. ಮೋಸ ಅಲ್ಲ ನಿತ್ಯ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಯಾಕಂದ್ರೆ ನೀನು ನೋಡ್ದೆ ನಾನು ಇರೋದಕ್ಕಾಗಲ್ಲ ನಿತ್ಯ. ನೀನು ಎದುರುಗಿದ್ರೆ ಎಂತ ನೋವು ಬಂದ್ರೂ ನಾನು ಸಹಿಸ್ಕೋತೀನಿ. ನಿನ್ನನ್ನು ಬಿಟ್ಟು ದೂರ ಇರೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಹಸಿವಿಲ್ಲ, ನಿದ್ರೆ ಬರಲ್ಲ, ಕಣ್ಣು ಮುಚ್ಚಿದ್ರು ಬಿಟ್ರು ನೀನೇ. ನನ್ನ ಮನಸ್ಸು ಮೆದುಳು ಎಲ್ಲ ನೀನೇ ಆಕ್ಯುಪೈ ಮಾಡ್ಕೊಂಡಿದ್ಯಾ. ನಿನ್ನ ನೆನಪಲ್ಲಿ ಕಾಲ ಕಳೆಯೋ ಬದಲು ನೀನೇ ನನ್ನ ಕಣ್ಮುಂದೆ ಇದ್ರೆ ಎಷ್ಟು ಖುಷಿಯಾಗಿರ್ಬೋದು ಅಂತ ಅನಿಸ್ತು. ಅದಕ್ಕೆ ಕರೆಸಿದ್ದು. ಈಗ ನಾನು ತುಂಬ ತುಂಬ ಹ್ಯಾಪಿಯಾಗಿದ್ದೀನಿ. ಇದೇ ಅದ್ಗೆ ನಡೆದಿದ್ದು. ಜೈಗೆ ಜ್ವರ ಬಂದು ನಿತ್ಯನ ಕನ್ವರ್ಸ್ತಿದ್ದ, ಅದಕ್ಕೆ ನಿಮ್ಮನ್ನ ತಕ್ಷಣ ಕರ್ಸಿದ್ದು. ಜೈಗ್ ಈಗ ಹೇಗಿದೆ? ನಿತ್ಯ ಮೇಡಮ್ ಹೋಗಿದಾರಲ್ಲ ಮೇಡಮ್, ಜ್ವರ ಕಡಿಮೆ ಆಗತ್ತೆ. ಅವಳೇನ್ ಡಾಕ್ಟ್ರಾ? ಅವಳು ನೋಡಿದ ತಕ್ಷಣ ಏರಿರೋ ಜ್ವರ ಇಳಿಯೋದಕ್ಕೆ? ಕೆಲವರು ಕಣ್ಣು ಬಿದ್ರೆ ದೃಷ್ಟಿ ಆಗುತ್ತಲ್ಲ, ಇನ್ ಕೆಲವರು ನೋಡಿದ್ರು ಜ್ವರ ಹೋಗುತ್ತೇನೋ. ಹಿಂದೆ ಇದ್ದು ಬೆನ್ನಿಗ್ ಚೂರಿ ಹಾಕೋದು ಅಂದ್ರೆ ಇದೆ. ಪಕ್ಕಕ್ಕೆ ಹೋಗಿ. ಮನೇಲಿರೋ ನಮ್ಮನ್ನೆಲ್ಲ ಬಿಟ್ಟು ಜೈ ನಿತ್ಯಾನ ಕನ್ವರ್ಸ್ತಿದ್ದ. ನಿತ್ಯಾನ್ ಬಿಟ್ರೆ ಬೇರೆ ಯಾರೋ ಅವನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಿದ್ದ. ಅದಕ್ಕೆ ಅರ್ಜೆಂಟಾಗಿ ನಿಮ್ಮನ್ನ ಬರೋಕ್ ಹೇಳಿದ್ದು. ತಪ್ಪು ತಿಳ್ಕೊಬೇಡಿ. ಅಯ್ಯಯ್ಯೋ, ನಿತ್ಯ ಏನಾದ್ರೂ ಬೇರೆ ಅವಳ ಜನಾರ್ದನ್ ಅವರೇ. ಜೈನ ಮದ್ವೆ ಆಗೋ ಹುಡುಗಿ, ಅವರಿಬ್ರ ಮಧ್ಯ ಅಷ್ಟ್ ಬಾಂಡಿಂಗ್ ಇರೋದು ಒಳ್ಳೇದೇ ಬಿಡಿ. ಚಾನ್ಸ್ ಸಿಕ್ಕಿದ್ರೆ ಸಾಕು, ಸಂಸ್ಕಾರನೇ ಇಲ್ದೆ ಸಂಸಾರ ಮಾಡುವಂತ ಮಗಳನ್ನ ಮನೆ ಕಳಿಸ್ತಾಳೆ. ಏನ್ ತಾಯಿನೋ ಏನೋ. ಆ ಚಾನ್ಸ್ಗೆ ಅಲ್ವಾ ನೀವು ಅಮ್ಮ ಮಗಳು ಕಾಯ್ತಿರೋದು, ಮತ್ತೆ ಅವ್ರಿಗೆ ಹೇಳ್ತಿರಲ್ಲ. ಮಮ್ಮಿ, ನಮ್ಗೆ ಶತ್ರು ಎಲ್ಲೋ ಇಲ್ಲ, ಡ್ಯಾಡಿ ರೂಪದಲ್ಲಿ ಪಕ್ಕಾನೇ ಇದ್ದಾರೆ. ರೂಪಾ, ನೀನು ಕೂಡ ಹೋಗಿ ಜೈನ ನೋಡ್ಕೊಂಡ್ ಬಮ್ಮ. ಸರ್, ನಿಮ್ಮ ನೋಡೋದಕ್ಕೆ ರೂಪ ಮೇಡಮೇ ಬರ್ತಿದ್ದಾರೆ. ಅಯ್ಯೋ, ಮಾಮ್ ಬರ್ತಿದ್ದಾರಂತೆ. ದಾರಿ ಬಿಡಿ, ದಾರಿ ಬಿಡಿ. ಬಿಡಲ್ಲ. ಯಾಕ್ ನಾಣಿ ಆಂಬ್ಯುಲೆನ್ಸ್ ಸೈರನ್ ತರ ಹಾಕೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ನಾನು ಕೂಗ್ಲಿಲ್ಲ ಮೇಡಮ್, ಅಲರ್ಟ್ ಮಾಡಿದ್ದು. ಅಲರ್ಟ್ ಅಂದ್ರೆ ಏನ್ ನಾಣಿ? ಅಲರ್ಟ್ ಅಲ್ಲ ಮೇಡಮ್, ಅನೌನ್ಸ್ ಮಾಡ್ತಿದ್ದೆ. ಅನೌನ್ಸ್ ಮಾಡಕ್ಕೆ ಇದೇನಾದ್ರೂ ಬಸ್ ಸ್ಟೇಷನಾ, ರೈಲ್ವೆ ಸ್ಟೇಷನಾ? ನಿಮ್ಗೆ ಯಾಕಷ್ಟು ಫ್ರಸ್ಟ್ರೇಷನ್? ನನಗೆ ಕೊಡ್ಬೇಕಾಗಿದ್ದು ಕೊಟ್ರೆ ದಾರಿ ಬಿಡ್ತೀನಿ. ಏನ್ ಕೊಡ್ಬೇಕು? ನನಗೆ ಜ್ವರ ಬಂದಿದ್ಯಲ್ಲ, ಅದು ಕಡಿಮೆ ಆಗ್ಬೇಕು ಅಂದ್ರೆ ಮೆಡಿಸಿನ್ ಕೊಡ್ಬೇಕು. ನನ್ನ ಹತ್ರ ಎಲ್ಲಿದೆ ಮೆಡಿಸಿನ್? ನಿನ್ನ ಹತ್ರನೇ ಇದೆ. ನಿಮ್ಮನ್ನ ಮಾಮ್ ಬರ್ತಾರೆ, ಪಕ್ಕಕ್ಕೆ ಹೋಗಿ. ಹೋಗಲ್ಲ. ನೀವು ಬನ್ನಿ ಮೇಡಮ್, ಬರ್ತಿದೀವಿ. ಅಯ್ಯೋ, ನಾನ್ ಕೊಡಲ್ಲ. ಕೊಟ್ರೆ ಸುಮ್ನಿರ್ತೀನಿ. ನಾನ್ ಕೊಡಲ್ಲ. ನಾನ್ ಬಿಡಲ್ಲ. ಕೊಡಲ್ಲ. ಬಿಡಲ್ಲ. ಕೊಡಲ್ಲ. ಬಿಡಲ್ಲ. ಕೊಡಲ್ಲ. ನಾನ್ ಬಿಡಲ್ಲ. ಕೊಡಲ್ಲ. ಕೊಡದೇ ಇದ್ರೆ ನಾನ್ ಬಿಡಲ್ಲ. ಕೊಡಲ್ಲ.
ಬನ್ನಿ. ಜೈ ಜೈ ಯಾರು ಬಂದಿದಾರ ನೋಡು. ಯಾರು ಬಂದಿದ್ದಾರೆ ಅಜ್ಜಿ? ನಿಂಗೋಸ್ಕರ ಯಾರು ಬಂದಿದಾರೋ ಕಣ್ಬಿಟ್ಟು ನೋಡಪ್ಪ. ಯಾರು ಬಂದಿದ್ದಾರೆ ಚಿಕ್ಕಮ್ಮ? ಮಹಾ ಮೋಸ್ಕರ, ಕಳ್ಳ ಜ್ವರ ತಂದ್ಕೊಂಡು ನಡ್ಸೋದ್ ನೋಡು. ಜೈ, ನಿತ್ಯ ಮತ್ತೆ ರೂಪ ಅವ್ರು ಬಂದಿದ್ದಾರೆ ನೋಡು. ಆಂಟಿ ಯಾವಾಗ ಬಂದ್ರಿ? ಇಟ್ಸ್ ಓಕೆ ಜೈ, ನೀನ್ ಮಲ್ಕೋ. ನಿತ್ಯ ಬಂದ್ಯಾ? ಯಾವಾಗ ಬಂದೆ? ಆಹಾ ಉಸಿರುವಳ್ಳಿ, ಏನ್ ನಾಟಕ ಮಾಡ್ತೀಯೋ? ನೀನ್ ಕನ್ವರ್ಸ್ತಾ ಇದ್ದೆ ಅಂತ ಕರ್ಸಿದ್ವಪ್ಪ. ಯಾಕೆ ಚಿಕ್ಕಮ್ಮ ಅವ್ರಿಗೆ ತೊಂದರೆ ಕೊಟ್ರಿ? ಇದ್ರಲ್ಲಿ ತೊಂದ್ರೆ ಏನಿದೆ? ನಿನ್ಗೆ ಹುಷಾರಿಲ್ದೇ ಇದ್ರೆ ನೋಡಕ್ ಬರೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನನಗೋಸ್ಕರ ನಿತ್ಯ ನನ್ನ ಜೊತೆ ಬಂದು ಆಗ್ಲೇ ತುಂಬಾ ಟಯರ್ಡ್ ಆಗಿದ್ದಾಳೆ. ಪಾಪ ಅವಳನ್ನ ಯಾಕೆ ಕರ್ಕೊಂಡು ಬಂದ್ರಿ? ನೋಡಿದ್ಯಾ ಮಮ್ಮಿ, ಅವಳನ್ ಬೇಕು ಅಂತ ಕರ್ಸಿ ಮಾವ ಹೇಗ್ ಡ್ರಾಮಾ ಮಾಡ್ತಾನೆ ಅಂತ. ಯಾರು ಕಡಿಮೆ ಇಲ್ವೇ, ಎಲ್ಲ ಓವರ್ ಆಕ್ಟಿಂಗ್ ಮಾಡೋರೇನೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಕೌಂಟರ್ ಕೊಡ್ತೀರಲ್ಲ, ಕೊಡಿ. ದೊಡ್ಡ ಕಳ್ರು ಚಿಕ್ಕ ಕಳ್ರ ಬಗ್ಗೆ ಮಾತಾಡಿದ್ರೆ ನಾನೇನ್ ಮಾತಾಡ್ಲಿ? ಯಾಕಮ್ಮ ಆಕಾಶ ಕಲ್ಲು ಹೊಡಿತ್ಯಾ? ಒಳ್ಳೆ ಮಾತಾಡ್ದೆ ಕಡೆ. ನಾನು ಕಷ್ಟಪಡ್ತಾ ನಿತ್ಯನ್ಗೂ ಯಾಕೆ ಕಷ್ಟ ಕೊಡ್ಲಿ ಆಂಟಿ? ಕರ್ಕೊಂಡು ಹೋಗಿ. ಅದೇನೋ ನಿತ್ಯ ಬಿಟ್ರೆ ನೀನ್ ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತಿದೆ. ಆಗೇನೋ ಹೇಳ್ದೆ ಡ್ಯಾಡ್, ಆದ್ರೂ ನಾನು ನೋಡ್ಕೊಳ್ಳೋದಕ್ಕೆ ನಿತ್ಯನ್ಗೂ ಇಷ್ಟ ಆಗ್ಬೇಕಲ್ವಾ? ನೀನ್ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಕೆಲ್ಸ ನಿತ್ಯಾಗೇನಿದೆಪ್ಪ? 2 ದಿನ ಇಲ್ಲೇ ಇದ್ದು ನಿಂಗ್ ಜ್ವರ ಕಡಿಮೆ ಆದ್ಮೇಲೆ ಹೋಗ್ತಾಳೆ. ಏನಂತೀರಾ ಅತ್ಗೆ? ಆಕ್ಚುಲಿ ಅದು ನಿತ್ಯ ಮೇಡಮ್, ನೀವಿರ್ಬೇಕು. ನೀವು ಸಾರ್ ಪಕ್ಕ ಇದ್ರೇನೆ ಸರ್ಗೆ ಜ್ವರ ಬೇಗ ಹೋಗೋದು. ಮಕ್ಳಿಗೆ ಅಮ್ಮನ್ ಬಿಟ್ರೆ ಬೇರೆ ರಕ್ಷಣೆ ಇಲ್ಲ ಅಂತಾರೆ. ಹಾಗೆ ಗಂಡ ಹೆಂಡತಿ ಇಬ್ರು ಪಕ್ಕದಲ್ಲೇ ಇದ್ದು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ಬೇರೆ ಔಷಧಿ ಇಲ್ಲ ಅಂತ ಹೇಳ್ತಾರೆ. ನೀನ್ ಇಲ್ಲೇ ಇರಮ್ಮ ನಿತ್ಯ. ಬಾಯ್ ಬಿಟ್ಟು ಹೇಳ್ದೆ ಇದ್ರು ಅವ್ನು ನಿನ್ನೆ ಕನ್ವರ್ಸ್ತಿದ್ನಮ್ಮ. ನೀನ್ ಇಲ್ಲಿದ್ರೆ ಅವನಿಗೆ ಮಾತ್ರ ಅಲ್ಲ, ನಮ್ಗೂನು ಸಂತೋಷನೇ. ಆದ್ರೂ ಯಾಕೆ ಡ್ಯಾಡ್ ನಿತ್ಯನಿಗೆ ಫೋರ್ಸ್ ಮಾಡೋದು? ಮದುವೆ ಆಗೋಕ್ಕೂ ಮುಂಚೆನೆ ತಪ್ಪು ಅಂತ ಅತ್ತೆ ವಾದ ಮಾಡ್ತಾರೆ. ನನ್ ಮಾತ್ ಕೂಡ ನೀನೇ ಹೇಳ್ತಿದ್ಯಲ್ಲ, ನಾನಿನ್ನೇನ್ ಮಾತಾಡ್ಲಿ? ಮಾವ ತುಂಬಾ ಬುದ್ಧಿವಂತ ಆಗಿದ್ದಾನೆ ಮಮ್ಮಿ. ಫಾರ್ಮ್ ಹೌಸ್ ಅಲ್ಲಿ ಫಾರೆಸ್ಟ್ ಅಲ್ಲಿ ಆಗ್ದಿರೋ ತಪ್ಪು ಮನೇಲಾಗತ್ತಾ? ಯಾರು ಏನ್ ಅನ್ಕೊಂಡ್ರು ನೀನ್ ಇಲ್ಲೇ ಇರಮ್ಮ ನಿತ್ಯ. ನೀನ್ ಇರ್ತೀಯ ಅಷ್ಟೇ. ಏನಂತೀರಾ ಅತ್ಗೆ? ಏನಂತೀಯ ನಿತ್ಯ? ಇಲ್ಲಿರ್ತೀಯಾ? ನೀನಿರು ಅಂದ್ರೆ ಇರ್ತೀನಿ ಮಾಮ್. ನಿತ್ಯ ಇರ್ತಾಳೆ. Come to me, baby, won't you come right now? Come to me now. ಜೈನ ಹುಷಾರಾಗಿ ನೋಡ್ಕೊ ನಿತ್ಯ. ಓಕೆ, ಟೇಕ್ ಕೇರ್ ಜೈ. ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ ಯು ಆಂಟಿ. ಬರ್ತೀನಿ ಅಜ್ಜಿ. ಬರ್ತೀನಿ ಜನಾರ್ದನ್ ಅವರು. ಬನ್ನಿ ಬನ್ನಿ ಮೇಡಮ್. ಮಾಮ್ 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 ಆ ಗಂಗಾ ಇನ್ನೂ ಬರ್ಲಿಲ್ವಲ್ಲ? ಶ್ವೇತಾ, ಶ್ವೇತಾ ಮೇಡಮ್, ಕಾಫಿ ಕೊಡು, ಕಾಫಿ ಕೊಡು. ಏಯ್ ಬೇಡ ಬೇಡ, ನಿನಗೆ ಕಾಫಿ ಮಾಡೋಕ್ ಸರಿಯಾಗಿ ಬರಲ್ಲ. ಆ ಗಂಗಾ ಆದ್ರೆ ಚೆನ್ನಾಗಿ ಮಾಡ್ತಾಳೆ, ಅವಳೇ ಬರ್ಲಿ.
ಅವಳು ಯಾವಾಗ ಬರ್ತಾಳೆ? ಗೊತ್ತಿಲ್ಲ ಮೇಡಮ್. ಏನ್ ಗೊತ್ತು ನಿನ್ಗೆ? ನಿನಗೆ ಗೊತ್ತಿರುತ್ತೆ ಬಿಡು. ಟಿವಿ ಹಾಕು. ಇರು. ನನಗೆ ಟಿವಿ ನೋಡಿದ್ರೆ ಹೆಡ್ಡೇಕ್ ಬರುತ್ತೆ. ಬೇಡ ಬಿಡು. ಶ್ವೇತಾ, ಲಂಚ್ ರೆಡಿ ಇದೆಯಾ? ಇದೆ ಮೇಡಮ್. ಬಡಿಸ್ಲಾ ನಿಮ್ಗೆ? ತಿನ್ನೋ ಮೂಡಿಲ್ಲ. ಮಾಮ್ ಇನ್ನು ಎಷ್ಟೊತ್ತು ವೇಟ್ ಮಾಡಬೇಕು? ಏನು ನನ್ನ ಕಡೆನೇ ನೋಡ್ತಿದ್ಯಾ? ಸೈಕೋ ಹಾಗೆ ಕಾಣ್ತಿದ್ದೀನಾ? ಅಯ್ಯೋ ಮೇಡಮ್, ಹಾಗೇನೂ ಇಲ್ಲ. ನನಗ್ ಗೊತ್ತು. ಐ ನೋ ನಿನ್ ಲುಕ್ಸ್ ಹಾಗೆ ಇದೆ. ನನ್ಗೆ ಹುಚ್ಚಿಡ್ದಿದೆ ಅನ್ಕೊಂಡಿದ್ಯಾ? ನಾನು ಮೆಂಟಲ್ ಕ್ರ್ಯಾಕ್ ಅನ್ಕೊಂಡಿದ್ಯಾ? ಇಲ್ಲ ಮೇಡಮ್. ಏಯ್, ನಿನ್ನ ಹಾಗೆ ಇನ್ನೊಬ್ಳಿದ್ದು ನಿನ್ ಬಾಯ್ ಫ್ರೆಂಡ್ ಪಕ್ಕ ಅವಳಿದ್ರೆ ಆಗ ಗೊತ್ತಾಗತ್ತೆ ಈ ಪೇನ್ ಏನು ಅಂತ. ನಾನೀಗ ಪಡ್ತಿರೋನು ನಿನಗಾಗ ಗೊತ್ತಾಗತ್ತೆ. ಗಂಗಾನ ಅಲ್ಲೇ ಬಿಟ್ಟು ಬಂದೆ ಅಂತ ಹೇಳಿದ್ರೆ ನಿತ್ಯ ಎಷ್ಟು ಗಲಾಟೆ ಮಾಡ್ತಾಳೋ. ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಬೇಕು. ಮಾಮ್, ಏನಾಯ್ತು ಅಲ್ಲಿ? ನಥಿಂಗ್ ಬೇಬಿ. ಮತ್ತ್ಯಾಕೆ ಫೋನ್ ಮಾಡಿ ಬೇಗ ಬನ್ನಿ ಅಂದ್ರು? ಆ ಗಂಗಾ ಎಲ್ಲಿ? ಗಂಗಾ ಎಲ್ಲಿ? ಅವಳು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಮಾಮ್? ಅಲ್ಲೇನಾಯ್ತು? ಜೈಗೆ ಜ್ವರ. ಏನು ಮಾಮ್, ಏನ್ ನೀನ್ ಹೇಳೋದು? ನನ್ ಜೈಗೆ ಜ್ವರನಾ? ಹೇಗಿದ್ದಾನೆ? ಯಾವ ಹಾಸ್ಪಿಟಲ್ ಇದ್ದಾನೆ? ಹಾಸ್ಪಿಟಲ್ ಸೇರುವಷ್ಟು ಸೀರಿಯಸ್ ಅಲ್ಲ ನಿತ್ಯ. ಜೈ ನಿನ್ನ ಕನ್ವರ್ಸಿದ್ದಕ್ಕೆ ಅವ್ರು ಕಾಲ್ ಮಾಡಿದ್ರು ಅಷ್ಟೇ. ನನ್ ಜೈ ನನ್ನ ಕನ್ವರ್ಸಿದ್ರೆ ಅವಳನ್ನ ಯಾಕೆ ಕರ್ಕೊಂಡು ಹೋದೆ? ಅವಳನ್ನ ಅಲ್ಲೇ ಯಾಕೆ ಬಿಟ್ಟು ಬಂದೆ? ಅವಳು ಜೈ ಪಕ್ಕ ಇದ್ರೆ ಜ್ವರ ಬೇಗ ಕಡಿಮೆ ಆಗತ್ತೆ ಅಂತ ಜೈ ಫ್ಯಾಮಿಲಿ ರಿಕ್ವೆಸ್ಟ್ ಮಾಡಿದ್ರು. ಏನು ಮಾಮ್, ಅವಳೇನಾದ್ರೂ ಡಾಕ್ಟರಾ ನರ್ಸಾ ಜ್ವರ ಕಡಿಮೆ ಮಾಡೋಕೆ? ಅವ್ರೇನೋ ಕೇಳಿದ್ರೆ ನೀನ್ ಹೇಗೆ ಒಪ್ಕೊಂಡೆ? ಜೈನ ಅವಳಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಸೈಡ್ ಮಾಡ್ಬೇಕು ಅಂತನಾ? ಅಂಥದ್ದೇನಿಲ್ಲ ನಿತ್ಯ. ಜೈ ನಿನ್ನ ಲವ್ ಮಾಡ್ತಾನಲ್ವಾ? ನಿನ್ ಪ್ರೆಮಿಸಸ್ ಅಲ್ಲಿ ಇದ್ರೆ ಬೇಗ ಸರಿ ಹೋಗ್ತಾನೆ ಅಂತ. ಸ್ಟಾಪ್ ದಿಸ್ ನಾನ್ಸೆನ್ಸ್ ಮಾಮ್. ಜೈ ನನ್ನ ಲವ್ ಮಾಡಿದ್ರೆ ಜೈ ಪಕ್ಕ ಅವಳನ್ನ ಯಾಕೆ ಬಿಟ್ಟೆ? ಅಂದ್ರೆ ನೀನು ಕೂಡ ನನಗೆ ಚೀಟ್ ಮಾಡ್ತಿದ್ಯಾ? ನನಗೆ ದ್ರೋಹ ಮಾಡ್ತಿದ್ಯಾ? ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಸ್ಟಾಪ್ ಇಟ್ ನಿತ್ಯ. ದಿನಕ್ಕೂ ನಿನ್ಗೆ ಸೆನ್ಸ್ ಕಡಿಮೆ ಆಗ್ತಾ ಇದೆ. ಅತಿಯಾಗಿ ಆಡ್ಬೇಡ. ಸೈಕೋ ಹಾಗೆ ರೆಡಿ ಆಗ್ತಿದ್ಯಾ? ಜೈ ಲವ್ ಮಾಡ್ತಿರೋದು ನಿನ್ನನ್ನೇ. ಆದ್ರೆ ಆ ಗಂಗಾ ಹಾಗೆ ಜೈನ ನೀನ್ ಹಿಡ್ದಿಡ್ತೀಯ. ಆ ಕೆಲ್ಸದವಳ ಹಾಗೆ ನೀನ್ ಜೈಗೆ ಸೇವೆ ಮಾಡ್ತೀಯ. ಅವಳ ಹಾಗೆ ನೀನು ಆಕ್ಟ್ ಮಾಡ್ತೀಯ. 1 ಮಿನಿಟ್ ಕೂಡ ನೀನು ಅವಳ ಹಾಗಿರಕ್ಕಾಗಲ್ಲ. ನೀನು ಕೂಗೋದ್ ಬಿಟ್ರೆ ಇನ್ನೇನು ಬರಲ್ಲ. ನಿಮ್ಮಿಬ್ರು ರೂಪ ಒಂದೇ ತರ ಇದ್ರು ನೀನ್ ಯಾವತ್ತೂ ಗಂಗಾ ಆಗಲ್ಲ. ಗಂಗಾ ಹಾಗೆ ಮಾತಾಡಲ್ಲ, ಅವಳ ಹಾಗೆ ನಡ್ಕೊಳಲ್ಲ, ನಡ್ಸಕ್ ಆಗಲ್ಲ. ಅವಳ ಆಯಸ್ಕಾಂತ ಆದ್ರೆ ನೀನು ಬೆಂಕಿ ಥರ. ಅವಳು ಅಟ್ರಾಕ್ಟ್ ಮಾಡಿದ್ರೆ ನೀನು ಸುಟ್ಟು ಹಾಕ್ತೀಯ. ಅಂಡರ್ಸ್ಟ್ಯಾಂಡ್? ಈ ಟೈಮಲ್ಲಿ ಜೈ ಪಕ್ಕ ಗಂಗಾ ಇರೋದೇ ಸರಿ. ಸ್ವಲ್ಪ ದಿನ ನಿನ್ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೇದು. ಅಟ್ಲೀಸ್ಟ್ ನಿನ್ ಮದ್ವೆ ಆಗೋ ತನಕ. ಆಮೇಲೆ ನಿನ್ನಿಷ್ಟ.
ಬೇಕಾ? ಬೇಕಾಗಿಲ್ಲ, ನೀವೇ ಮೇಯ್ಕೊಳ್ಳಿ. ಮತ್ತೆ ನಾನು ಆಪಲ್ ತಿಂತಿದ್ರೆ ನೀನ್ ನನ್ನ ಯಾಕೆ ನುಂಗೋ ಹಾಗೆ ನೋಡ್ತೀಯಾ? ನಾನು ಬ್ರಹ್ಮ ರಾಕ್ಷಸಿ ಆಗ್ಬೇಕಿತ್ತು ಅಂತ ಬೇಜಾರಾಗ್ತಿದೆ. ಯಾಕೋ? ನಿಮ್ಮನ್ನ ನುಂಗಾಕೋ ಅವಕಾಶ ಇಲ್ದೇ ಇರೋದಕ್ಕೆ. ಡೋಂಟ್ ವರಿ ನಿತ್ಯ, ನಿನ್ ಮನುಷ್ಯನ ರೂಪದಲ್ಲಿದ್ರು ಕೋಪದಲ್ಲಿ ರಾಕ್ಷಸಿ ಹಾಗೆ ಕಾಣ್ತೀಯ. ನಾನ್ ರಾಕ್ಷಸಿ ಅಲ್ಲ, ನೀವೇ ರಾಕ್ಷಸ. ಬೇಕು ಅಂತಾನೆ ಮಾಡ್ತಿದ್ದೀರಾ. ಹೌದು, ನನಗ್ ನೀನ್ ಬೇಕು ಅಂತಾನೆ ಮಾಡ್ತಿದ್ದೀನಿ. ನಾನೇನು ಮುಚ್ಚಿಟ್ಟಿಲ್ವಲ್ಲ. ಕಳ್ಜೋರ ತಂದ್ಕೊಂಡು ಹುಡುಗಿನ ಎದುರು ಕೂರಿಸ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ ಹತ್ರ ನನಗೆ ಯಾಕೆ ನಾಚಿಕೆ? ತುಂಬಾ ಹೆಚ್ಕೊಂಡಿದ್ದೀರಾ. ಕಾಡಲ್ಲಿ ಬಿಟ್ಟು ಬಂದಿದ್ರೆ ಆಗ ಬರ್ತಿತ್ತು ನಾಚಿಕೆ. ನೀನ್ ನನ್ನ ನಿಜವಾಗ್ಲೂ ಬಿಟ್ಟು ಹೋಗಿರ್ತಿದ್ದ ನಿತ್ಯ. ಮಹಾಪ್ರಭು, ನೀವು ನನ್ನ ಬಿಟ್ರೆ ನಾನು ನಮ್ಮನೆಗೆ ಹೋಗ್ತೀನಿ. ಕಾಡಲ್ಲೇ ನನ್ ಜೊತೆ ಇದ್ದವಳಿಗೆ ಮನೇಲಿರೋದಕ್ಕೆ ಯಾಕೆ ಭಯ? ಕಾಡಲ್ಲಾದ್ರೆ ಜೊತೆ ಬೇಕು, ಇಲ್ಲಿ ಯಾಕೆ? ಎಲ್ಲಾದ್ರೂ ಸರಿ, ನೀನ್ ನನ್ನ ಪಕ್ಕದಲ್ಲಿದ್ರೆ ತುಂಬಾ ಖುಷಿಯಾಗಿರ್ತೀನಿ ನಿತ್ಯ. ನನಗ್ ನಾಚಿಕೆ ಇಲ್ಲ ಅಂದ್ಯಲ್ಲ, ನಿಜವಾಗ್ಲೂ ನನ್ನ ನಾಚಿಕೆ ಬಿಟ್ಟು ನೀನ್ ಬೇಕು ಅಂತ ಮನೆಯವ್ರಿಗೆ ಹೇಳ್ದೆ, ನಿನ್ನೂ ಕೇಳ್ದೆ. ನಿನ್ನೆ ತನಕ ನಾನು ಹೇಗೆಗೋ ಇದ್ದೆ ನಿತ್ಯ. ಆದರೆ ನೀನ್ ಸಿಕ್ಕಿರೋ ಕ್ಷಣದಿಂದ ನಾನು ನೀನಾಗಿದ್ದೀನಿ. ನೀನು ನಾನಾಗ್ಲಿ ಅಂತ ಆಸೆ ಪಡ್ತೀನಿ. ನೀನಾಗ್ಲಿ ನಾನಾಗ್ಲಿ ಒಬ್ಬರೇ ಆಗ್ಬೇಕು ಅಂತ ಅನ್ಕೋತೀನಿ. ಇನ್ ನಾನು ಹೊರಡ್ತೀನಿ. ಇಷ್ಟೆಲ್ಲ ಹೇಳಿದ್ರು ನಾನು ಬಿಟ್ಟು ಹೋಗ್ತೀಯಾ? ಹೋಗ್ಬೇಕು. ನಿಜವಾಗ್ಲೂ ಹೋಗ್ತೀಯಾ? ಅದೇ ಅಲ್ವಾ ಹೇಳಿದ್ದು. ಹಾಗಾದ್ರೆ ಹೋಗು. ಡ್ಯಾಡ್, ಚಿಕ್ಕಮ್ಮ, ಅತ್ತೆ, ಮಾವ, ಸ್ವಪ್ನ, ನಾಣಿ. ಏನಾಯ್ತಪ್ಪ, ನಿತ್ಯ ಇಲ್ವಾ? ಇದೀನಿ. ಮತ್ ನಮ್ಮನ್ ಯಾಕೆ ಕರ್ದೆ? ನಿನಗ್ ಬೇಕಾಗಿರೋದ್ ನಿತ್ಯ ಅಲ್ವಾ? ಜ್ವರದಲ್ಲಿ ಬಿಸಿ ಹೆಚ್ಚಾಗಿ ಆಗಾಗ ಹೀಗೆ ಕೂಗ್ತಿರ್ತಾರೆ ಚಿಕ್ಕಮ್ಮ. ನೀನಿದ್ಮೇಲೆ ಯಾಕೆ ಕೂಗಾಡ್ತಾನಮ್ಮ? ಹೌದು ಮೇಡಮ್, ದೇವ್ರ ಪ್ರಸಾದದ ತರ ನೀವೇ ಕಣ್ಮುಂದೆ ಇರ್ಬೇಕಾದ್ರೆ ಕಣ್ಣಿಗೆ ಒತ್ಕೊಳ್ಳೋದ್ ಬಿಟ್ಟು ಯಾಕೆ ಕೂಗ್ತಾರೆ? ನಾಣಿ, ಜ್ವರ ಬಂದಾಗ ಹಾಗಾಗುತ್ತೆ ಅಂತ ಆ ಹುಡುಗಿನೇ ಹೇಳಿದ್ಲಲ್ಲ. ಟೇಕ್ ಕೇರ್ ನಿತ್ಯ, ಅವನ್ ಜ್ವರ ಕಡಿಮೆ ಮಾಡೋದಕ್ಕೆ ನಿನ್ನಿಂದಾನೇ ಸಾಧ್ಯ. ಜೊತೆಯಲ್ಲೇ ಇರು. ಹೌದು, ಬನ್ನಿ ಬನ್ನಿ, ನಾವೆಲ್ಲ ಯಾಕೆ ಅವ್ರ ನಡೀರಿ. ಬನ್ನಿ ಬನ್ನಿ ಬನ್ನಿ.